ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 29ನೇ ಎಪಿಸೋಡ್. ಹೆಂಗಸಿನ ಮೇಲೆ ಪರಾಕ್ರಮ ತೋರಲು ಮುಂದಾದ ಹಿಡಿಂಬನನ್ನು ಭೀಮನು ತಿರಸ್ಕಾರದಿಂದ ನೋಡಿ, ಎಲ್ಲವೋ ರಾಕ್ಷಸಧಾಮ, ನಿನ್ನ ತಂಗಿ ಯಾವ ಅಪರಾಧವನ್ನು ಮಾಡಿಲ್ಲ. ಅವಳು ಮನ್ಮಥನಿಂದ ಪ್ರೇರಿತಳಾಗಿ ನನ್ನನ್ನು ಮೋಹಿಸಿದ್ದಾಳೆ. ಇಷ್ಟಕ್ಕೆ ಅವಳನ್ನು ಕೊಲ್ಲ ಹೋಗುವುದು ಯುಕ್ತವಲ್ಲ. ಹಾಗೆ ನಿನ್ನ ಪೌರುಷವನ್ನು ತೋರಿಸುವುದಾದರೆ ನನ್ನೊಡನೆ ಯುದ್ಧಕ್ಕೆ ಬಾ, ಗತಿ ಏನಾಗುವುದೋ ನೋಡುವಿಯಂತೆ ಎಂದು ಗದರಿಕೊಂಡನು. ಹಿಡಿಂಬನಿಗೆ ಭೀಮಸೇನನ ಮೇಲೆ ಸಿಟ್ಟು ಬಂದು ಅವನನ್ನು ನುಂಗಿಬಿಡುವಂತೆ ಅವನ ಕಡೆಗೆ ನುಗ್ಗಿದನು. ಭೀಮನು ಹಿಡಿಂಬನನ್ನು ಒಬ್ಬ ಹುಡುಗನು ಚೆಂಡನ್ನೆತ್ತಿಕೊಳ್ಳುವಂತೆ ಎತ್ತಿ ಹಿಡಿದು 100 ಅಡಿಗಳಷ್ಟು ದೂರಕ್ಕೆ ಎಸೆದನು. ಹಿಡಿಂಬ ಭೀಮ ಎಸೆದ ವೇಗದಿಂದಲೇ ಓಡಿ ಬಂದು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಅವನ ಬಾಹುಪಾಶದಿಂದ ಬಿಡಿಸಿಕೊಳ್ಳಲು ಭೀಮ ಅತೀವ ಬಲಪ್ರಯೋಗ ಮಾಡಿ ಮೊದಲಿಗಿಂತಲೂ ಹೆಚ್ಚು ದೂರ ತಳ್ಳಿದನು. ಇಬ್ಬರಿಗೂ ಭಾರೀ ಯುದ್ಧವೇ ಆಯಿತು. ಇಬ್ಬರ ಗದ್ದಲದಲ್ಲಿ ಮಲಗಿದ್ದ ಕುಂತಿ ಹಾಗೂ ಯುಧಿಷ್ಠಿರಾದಿಗಳು ಮೇಲೆದ್ದು ಅಪ್ಸರೆಯಂತೆ ಕಾಣುತ್ತಿದ್ದ ಹಿಡಿಂಬೆಯನ್ನು ನೋಡಿದರು. ಕುಂತಿದೇವಿಯು ಹಿಡಿಂಬೆಯನ್ನು, ನೀನು ಯಾರು? ನೀನು ಇಲ್ಲಿಗೆ ಬಂದ ಕಾರಣವಾದರೂ ಏನು ಎಂದು ವಿಚಾರಿಸಿದರು. ಹಿಡಿಂಬೆಯು ಅದುವರೆವಿಗೂ ನಡೆದ ವಿಷಯವನ್ನು ಸ್ವಲ್ಪವೂ ಮರೆಮಾಚದೆ ಹೇಳಿದಳು. ಯುಧಿಷ್ಠಿರನ ಮೊದಲುಗೊಂಡು ಎಲ್ಲರೂ ಹಿಡಿಂಬೆಯ ಮಾತುಗಳನ್ನಾಲಿಸಿದರು. ಕೂಡಲೇ ಅರ್ಜುನನು ಭೀಮನ ಸಹಾಯಕ್ಕೆಂದು ಓಡಿ ಬಂದನು. ಆದರೆ ಭೀಮನಿಗೆ ಹಿಡಿಂಬ ಸಿಂಹವೊಂದಕ್ಕೆ ಒಂದು ಸಣ್ಣ ಪ್ರಾಣಿ ಇದ್ದಂತೆ ಇದ್ದನು. ಅರ್ಜುನನಿಗೆ ಯುದ್ಧವನ್ನು ನೋಡುತ್ತಿರು ಎಂದಷ್ಟೇ ಹೇಳಿದನು. ಆ ರಾಕ್ಷಸನ ಕೈಕಾಲುಗಳನ್ನು ಹಿಡಿದು ಗರಗರ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಅವನನ್ನು ಕೊಂದು ಹಾಕಿಬಿಟ್ಟನು. ಹಿಡಿಂಬ ಸಾಯುವಾಗ ಕರ್ಕಶವಾದ ಧ್ವನಿಯನ್ನು ಮಾಡುತ್ತಾ ಪ್ರಾಣ ಬಿಟ್ಟನು. ಹಿಡಿಂಬನು ಸತ್ತು ಹೋದುದನ್ನು ಕಂಡು ಭೀಮನ ಸಹೋದರರೆಲ್ಲರಿಗೂ ಹರ್ಷ ಉಂಟಾಯಿತು. ಎಲ್ಲರೂ ಭೀಮನನ್ನು ಬಾಚಿ ತಬ್ಬಿಕೊಂಡರು. ಅರ್ಜುನ ಭೀಮನಿಗೆ, ದುರ್ಯೋಧನನಿಗೆ ಈ ವಿಷಯ ತಿಳಿಯದಂತೆ ನಾವು ಎಚ್ಚರ ವಹಿಸಬೇಕು ಎಂದು ತಿಳಿಸಿದನಲ್ಲದೆ ಸಮೀಪದ ಯಾವುದಾದರೂ ನಗರಕ್ಕೆ ಹೊರಟು ಹೋಗಲು ಎಲ್ಲರಿಗೂ ಸೂಚಿಸಿದನು. ಅರ್ಜುನನು ಹೇಳುತ್ತಿರುವುದು ಸರಿ ಎಂದು ಪಾಂಡವರು ತಾಯಿಯೊಡನೆ ಹೊರಟರು. ಹಿಡಿಂಬೆಯು ಅವರನ್ನು ಹಿಂಬಾಲಿಸಿದಳು. ಅದನ್ನು ಕಂಡು ಭೀಮನಿಗೆ ಸಿಟ್ಟು ಬಂದಿತು. ಅವನು ರಾಕ್ಷಸರ ಮಾಯೆಯೇ ಮೊದಲಾದ ಕುತ್ಸಿತ ಮಾರ್ಗಗಳನ್ನು ಅನುಸರಿಸಿ ಸೇಡು ತೀರಿಸಿಕೊಳ್ಳುವ ಬಗ್ಗೆ ತಿಳಿದಿದ್ದನು. ಹಿಡಿಂಬೆಯು ತನ್ನ ಅಣ್ಣನನ್ನು ಕೊಂದನೆಂದು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲವೆಂದು ಭೀಮಸೇನನು ಅವಳನ್ನು ಕೊಲ್ಲಲು ಉದ್ಯುಕ್ತನಾದನು. ಆಗ ಯುಧಿಷ್ಠಿರನು ಭೀಮನನ್ನು ತಡೆದು, ನಮ್ಮ ರಕ್ಷಣೆಗಾಗಿ ಸ್ತ್ರೀ ವಧೆ ಮಾಡುವುದು ಯುಕ್ತವಲ್ಲ. ಸ್ತ್ರೀ ಹತ್ಯೆ ಮಹಾಪಾಪ. ನೀನು ಇವಳನ್ನು ಕೊಲ್ಲುವುದಕ್ಕೆ ಸಮರ್ಥನಿದ್ದೀಯ. ಇವಳಿಂದ ನಮಗೆ ಯಾವ ಬಾಧೆಯೂ ಇರುವುದಿಲ್ಲ, ಬಿಟ್ಟುಬಿಡು ಎಂದು ಹೇಳಿದನು. ಭೀಮನ ಸಿಟ್ಟು ಇಳಿಯಿತು. ಹಿಡಿಂಬೆ ಯುಧಿಷ್ಠಿರನಿಗೆ ಕುಂತಿಗೂ ನಮಸ್ಕರಿಸಿ ಭೀಮನು ತನ್ನನ್ನು ಪರಿಗ್ರಹಿಸುವಂತೆ ಹೇಳುವಂತೆ ಕೇಳಿಕೊಂಡಳು. ಹಿಡಿಂಬೆಯು ಭೀಮನನ್ನು ಮೋಹಿಸಿ ಮಾನಸಿಕ ಯಾತನೆಗೆ ಒಳಗಾಗಿದ್ದಳು. ಅವನೊಡನೆ ಅದೆಷ್ಟು ಬೇಗ ವಿಹರಿಸುವೆನೋ ಎಂದು ಕಾತರಳಾಗಿದ್ದಳು. ಮತ್ತೆ ಕುಂತಿಯೊಡನೆ ಮಾತನಾಡಿ, ಅಮ್ಮ, ನಿನ್ನ ಮಗನನ್ನು ವಿಹಾರಾರ್ಥವಾಗಿ ನನ್ನ ಇಚ್ಛೆ ಬಂದ ಕಡೆಗೆ ಕರೆದೊಯ್ಯಲು ಅವಕಾಶ ಮಾಡಿಕೊಡು. ನಾನು ಮತ್ತೆ ನಿನ್ನ ಮಗನನ್ನು ಇಲ್ಲಿಗೆ ಕರೆತಂದು ಬಿಡುವೆನು. ನೀವು ಯಾವ ಸ್ಥಳಕ್ಕೆ ಹೋಗಬೇಕೆಂದು ಬಯಸುವಿರೋ ಅಲ್ಲಿಗೆ ಕ್ಷಣ ಮಾತ್ರದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಬಿಡುವೆನು. ಭೀಮನನ್ನು ಮಾತ್ರ ನನ್ನೊಡನೆ ಕಳುಹಿಸಿಕೊಡು ಎಂದು ಅಂಗಲಾಚಿದಳು. ಹಿಡಿಂಬೆಯ ಮಾತುಗಳನ್ನಾಲಿಸಿದ ಯುಧಿಷ್ಠಿರನು ಭೀಮನನ್ನು ಅವಳೊಡನೆ ಕಳುಹಿಸಿಕೊಡಲು ಒಪ್ಪಿ ರಾತ್ರಿ ವೇಳೆಗೆ ಅವನನ್ನು ಇಲ್ಲಿಗೆ ಕರೆತಂದು ಬಿಡಬೇಕು ಎಂದು ಹಿಡಿಂಬೆಗೆ ಹೇಳಿದನು. ಭೀಮನು ಯುಧಿಷ್ಠಿರನ ಮಾತಿಗೆ ಒಪ್ಪಿದನಾದರೂ ಹಿಡಿಂಬೆಯಲ್ಲಿ ಒಬ್ಬ ಮಗ ಹುಟ್ಟುವವರೆಗೆ ಮಾತ್ರ ತಾನು ಅವಳ ಜೊತೆಯಲ್ಲಿ ಇರುವುದಾಗಿ ನಿಬಂಧನೆ ಹಾಕಿದನು. ಹಿಡಿಂಬೆ ಹಿಗ್ಗಿ ಹೋದಳು. ಭೀಮನ ನಿಬಂಧನೆಗೊಪ್ಪಿ ಅವನನ್ನು ಕರೆದುಕೊಂಡು ಪರ್ವತ ಪ್ರದೇಶಕ್ಕೆ ಹಾರಿದಳು. ಗಿರಿಗುಹೆಗಳಲ್ಲಿ ಪ್ರದೇಶಗಳಲ್ಲಿ ಭೀಮನೊಡನೆ ವಿಹರಿಸಿದಳು.
ತನ್ನಾಸೆ ಕೈಗೊಂಡಿದ್ದುದಕ್ಕೆ ಅವಳಿಗೆ ಪರಮ ಸಂತೋಷವಾಗಿತ್ತು. ಬಯಸಿದ್ದು ಸಿಕ್ಕರೆ ಯಾರಿಗಾದರೂ ಸಂತೋಷವಾಗುತ್ತದೆ. ಹಿಡಿಂಬೆ ಭೀಮನೊಡನೆ ತನ್ನ ಇಷ್ಟ ಬಂದಂತೆ ನದಿ ಸರೋವರಗಳ ತೀರದಲ್ಲಿ, ದ್ವೀಪಕಲ್ಪಗಳಲ್ಲಿ, ಸಾಗರದ ದಂಡೆಗಳಲ್ಲಿ ವಿಹರಿಸಿ ಅವನೊಡನೆ ರಮಿಸಿದಳು. ಇಬ್ಬರ ಸಮಾಗಮದ ಫಲವಾಗಿ ಹಿಡಿಂಬೆ ಗರ್ಭ ಧರಿಸಿದಳು. ಬಲಶಾಲಿಯಾದ ಮಗನನ್ನು ಹೆತ್ತಳು. ಹುಟ್ಟಿದ ಮಗು ಕೂಡಲೇ ದೊಡ್ಡದಾಗಿ ಬೆಳೆಯಿತು. ಅವನಿಗೆ ವಿಶಾಲವಾದ ಮುಖವು, ವಿರೂಪವಾದ ಕಣ್ಣುಗಳು, ಸ್ಥೂಲವಾದ ಶರೀರವು, ಹರಿತವಾದ ಕೋರೆ ದಾಡೆಗಳು. ರಾಕ್ಷಸಾಕಾರದ ಅವನು ನೋಡಲು ಭಯಂಕರನೇ ಆಗಿದ್ದನು. ಎಲ್ಲ ಮಾಯಾವಿದ್ಯೆಗಳು ಅವನಿಗೆ ಕರಗತವಾಗಿದ್ದವು. ಧನುರ್ವಿದ್ಯೆಯನ್ನು ಬಲ್ಲವನಾಗಿದ್ದನು. ಆದರೆ ಅವನ ತಲೆ ಮೇಲೆ ಮಾತ್ರ ಬೋಳಾಗಿದ್ದಿತು. ಅವನು ಮಾನವ ಶ್ರೇಷ್ಠನಾದ ಭೀಮನ ಮಗನಾದರೂ ಒಂದಿನಿತೂ ಮಾನವನ ಲಕ್ಷಣಗಳಿರಲಿಲ್ಲ. ಮಣ್ಣಿನ ಗಡಿಗೆಯ ಅಡಿಭಾಗದಂತೆ ಬೋಳಾಗಿಯೂ ನುಣುಪಾಗಿಯೂ ಅವನ ತಲೆ ಇದೆ ಎಂದು ಹಿಡಿಂಬೆಯು ಅಭಿಪ್ರಾಯ ಪಟ್ಟುದರಿಂದ ಅವನಿಗೆ ಘಟೋತ್ಕಚ ಎಂದು ಕರೆದರು. ಘಟೋತ್ಕಚ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕರಿಸಿ ಅವರಿಂದ ಆಶೀರ್ವಾದ ಪಡೆದನು. ಪಾಂಡವರೆಲ್ಲರ ಪ್ರೀತಿಗೆ ಪಾತ್ರನಾದನು. ಕುಂತಿದೇವಿಯು ಮೊಮ್ಮಗನನ್ನು ಕೊಂಡಾಡಿದಳು. ಮಹಾಪರಾಕ್ರಮಿಯಾದ ಅವನನ್ನು ಸಮಯ ಒದಗಿದಾಗ ಪಾಂಡವರಿಗೆ ಸಹಾಯ ಮಾಡಲು ಹೇಳಿದರು. ಘಟೋತ್ಕಚ ತ್ರೇತಾಯುಗದ ರಾವಣನಿಗೆ ಸಮಾನವಾದ ಪರಾಕ್ರಮವುಳ್ಳವನಾಗಿದ್ದನು. ನೀವು ನೆನೆದಾಗ ಅಲ್ಲಿರುವೆ ಎಂದು ಪಾಂಡವರಿಗೆ ಹೇಳಿ ಘಟೋತ್ಕಚನು ಉತ್ತರ ದಿಕ್ಕಿಗೆ ಹೊರಟು ಹೋದನು. ಕೊಟ್ಟ ಮಾತಿನಂತೆ ಹಿಡಿಂಬೆಯು ಪಾಂಡವರಿಗೆ ಕೃತಜ್ಞತೆಗಳನ್ನು ತಿಳಿಸಿ ತನ್ನ ವಾಸ್ತವ್ಯದ ವನಕ್ಕೆ ಹೊರಟು ಹೋದಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.